ಸ್ನೇಹಿತರೆ, ಅಮೃತಧಾರೆ ಸೀರಿಯಲ್ನಲ್ಲಿ ಜೈಲು ಪಾಲಾಗಿದ್ದ ಜಯದೇವ್ಗೆ ಆತನ ತಾಯಿ ಶಕುಂತಲಾ ರಹಸ್ಯವಾಗಿ ಜಾಮೀನು ಕೊಡಿಸಿದ್ದಾಳೆ. ಮನೆಯಲ್ಲಿ ಒಳ್ಳೆಯವನಂತೆ ನಟಿಸುತ್ತಾ ಮಗನ ಬಳಿ ತನ್ನ ನಾಟಕವನ್ನು ಬಯಲು ಮಾಡಿದ್ದಾಳೆ. ಇತ್ತ ಜಯದೇವ್ಗೆ ಶಿಕ್ಷೆ ಕೊಡಿಸಲು ಭೂಮಿಕಾಳ ಸೋದರ ಜೀವ ಆತನ ಹಿಂದೆ ಬಿದ್ದಿದ್ದಾನೆ. ಅಮೃತಧಾರೆ ಸೀರಿಯಲ್ನಲ್ಲಿ ಕೊನೆಗೂ ರೋಚಕ ತಿರುವು ಪಡೆದುಕೊಂಡಿದೆ. ಜೈಲು ಪಾಲಾಗಿದ್ದ ಕೆಡಿ ಜಯದೇವ್ನನ್ನ ಶಕುಂತಲಾ ಜಾಮೀನು ನೀಡಿ ಹೊರಗೆ ಕರೆದುಕೊಂಡು ಬಂದಿದ್ದಾಳೆ. ತನಗೆ ತಾಯಿಯ ಸಾಥ್ ಕೊಟ್ಟಿರುವುದನ್ನು ನೋಡಿ ಜಯದೇವ್ ಫುಲ್ ಖುಷಿಯಾಗಿ ಸ್ವ್ಯಾಗ್ನಿಂದ ಸಿಗರೇಟ್ಗೆ ಬೆಂಕಿ ಹಚ್ಚಿದ್ದಾನೆ. ಮನೆಯಲ್ಲಿ ಎಲ್ಲರ ಮುಂದೆ ಒಳ್ಳೆಯವಳಂತೆ ನಟಿಸುತ್ತಿರೋ ಶಕುಂತಲಾ ಮುಂದಿನ ಪ್ಲಾನ್ ಏನಾಗಿರಬಹುದು ಎಂಬುದರ ಬಗ್ಗೆ ಕುತೂಹಲ ಮೂಡಿದೆ. ಜಯದೇವ್ನನ್ನು ನೋಡಲು ಹೋಗೋಣ ಬಾ ಎಂದು ಸೊಸೆ ಭೂಮಿಕಾಳನ್ನು ಕರೆದಿದ್ಲು. ಆದರೆ ಭೂಮಿಕಾ ತನಿಖೆ ನಡೆಯುತ್ತಿರುವಾಗ ನಾವು ಮಧ್ಯೆ ಹೋಗಬಾರದು ಎಂದು ಅಲ್ಲಿಂದ ಎದ್ದು ಒಳಗೆ ಹೋಗ್ತಾಳೆ. ಇದೆಲ್ಲವನ್ನ ಪಕ್ಕದಲ್ಲಿಯೇ ಕುಳಿತು ನೋಡುತ್ತಿದ್ದ ಲಕ್ಷ್ಮೀಕಾಂತ್ಗೆ ಸಣ್ಣದಾದ ಅನುಮಾನ ಬಂದಂತೆ ಕಾಣಿಸ್ತಾ ಇದೆ. ಈ ಹಿಂದೆಯೂ ಜಯದೇವ್ನನ್ನ ಪೊಲೀಸರಿಗೆ ಹಿಡಿದುಕೊಟ್ಟ ಬಗ್ಗೆಯೂ ಲಕ್ಷ್ಮೀಕಾಂತ್ ಅಸಮಾಧಾನ ವ್ಯಕ್ತಪಡಿಸಿದ್ನು. ಇದೀಗ ಜಯದೇವ್ನನ್ನ ನೋಡಲು ಹೋಗುವ ಬಗ್ಗೆ ಶಕುಂತಲಾ ಹೇಳಿದ ಮಾತು ಕೇಳಿಸಿಕೊಂಡ ಲಕ್ಷ್ಮೀಕಾಂತ್ ಮುಂದೇನು ಮಾಡ್ತಾನೆ ಎಂಬುದರ ಬಗ್ಗೆ ಕುತೂಹಲ ಮೂಡಿದೆ. ಇದೀಗ ಮೂರನೇ ವ್ಯಕ್ತಿಯ ಮೂಲಕ ಮಗನಿಗೆ ಬೇಲ್ ಕೊಡಿಸುವಲ್ಲಿ ಶಕುಂತಲಾ ಸಕ್ಸಸ್ ಆಗಿದ್ದಾಳೆ. ಹಾಗೆಯೇ ತಾನು ಮಾಡುತ್ತಿರುವುದೆಲ್ಲ ನಾಟಕ ಎಂಬುದನ್ನು ಮಗನ ಮುಂದೆ ಶಕುಂತಲಾ ಹೇಳಿಕೊಂಡಿದ್ದಾಳೆ. ಇದರಿಂದ ಇಷ್ಟು ದಿನ ಟ್ವಿಸ್ಟ್ ಆಗಿ ಕಾಯುತ್ತಿದ್ದ ಸೀರಿಯಲ್ ವೀಕ್ಷಕರಿಗೆ ಖುಷಿ ಒಂದು ಕಡೆಯಾದರೆ ಸೀರಿಯಲ್ ಮುಗಿಯಲ್ಲ ಎಂದು ನಿಟ್ಟುಸಿರು ಬಿಟ್ಟಿದ್ದಾರೆ ಇನ್ನೊಂದು ಕಡೆ. ಇನ್ನು ಭೂಮಿಕಾ ಸೋದರ ಜೀವ ಜಯದೇವ್ ಹಿಂದೆಯೂ ಬಿದ್ದಿದ್ದಾನೆ. ತಮಗೆಲ್ಲ ತೊಂದರೆ ನೀಡಿದ ಜಯದೇವ್ಗೆ ಶಿಕ್ಷೆ ಕೊಡಬೇಕು. ಪೊಲೀಸ್ ಠಾಣೆಗೆ ತೆರಳಿ ಕೆಡಿಯ ಮಾಹಿತಿಯನ್ನು ಪಡೆದುಕೊಂಡಿದ್ದಾನೆ. ಹಾಗೆಯೇ ಜಯದೇವ್ಗೆ ಜಾಮೀನು ಸಿಕ್ಕರೆ ಮಾಹಿತಿ ನೀಡುವಂತೆ ಅಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೆ ಕೈಬಿಸಿ ಮಾಡಿ ಬಂದಿದ್ದಾನೆ. ಜಯದೇವ್ಗೆ ಬೇಲ್ ಕೊಡಿಸಿರುವ ಶಕುಂತಲಾ ಎಂಬುದು ಜೀವ ಕಂಡು ಹಿಡಿಯುತ್ತಾನಾ ಎಂಬುದು ಮುಂದಿನ ದಿನಗಳಲ್ಲಿ ತಿಳಿಬೇಕಾಗಿದೆ. ಸ್ನೇಹಿತರೆ, ನೀವು ಕೂಡ ಈ ಧಾರಾವಾಹಿನ ನೋಡ್ತೀರಾ? ಇದರ ಬಗ್ಗೆ ನಿಮ್ಮ ಅನಿಸಿಕೆನ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.